ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ಹೇಳಿಕೆ. ಬಿಜೆಪಿ ಜೆಡಿಎಸ್ ಪಕ್ಷಗಳ ಸೀಟು ಹಂಚಿಕೆ ಹೈಕಮಾಂಡ್ಗೆ ಬಿಟ್ಟ ವಿಷಯ. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28ಕ್ಕೆ 28 ಗೆಲ್ಲುವ ಗುರಿ ಹೊಂದಿದ್ದೇವೆ. ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ, ಜೆಪಿ ನಡ್ಡಾ ತೀರ್ಮಾನಿಸಲಿದ್ದಾರೆ. ಜೆಡಿಎಸ್ನಿಂದ ದೇವೇಗೌಡರು ಮತ್ತು ಬಿಜೆಪಿ ಹೈಕಮಾಂಡ್ ನಾಯಕರು ಚರ್ಚಿಸಲಿದ್ದಾರೆ. ಇಲ್ಲ, ಅದನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವರು ಸೇರಿ ಕುಮಾರಸ್ವಾಮಿ ಅವರು, ದೇವೇಗೌಡರು ಒಟ್ಟಾರೆ ಸೇರ್ಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ, ಅವ್ರ ಶಕ್ತಿ ನಮ್ಗೆ ಉಪಯೋಗ ಆಗ್ತದೆ. ಇದು ವಿನ್ ವಿನ್ ಸಿಚುವೇಶನ್ ಇದೆ. ಹಿಂಗಿರುವಾಗ ನಾವು 28ಕ್ಕೆ 28 ಗೆಲ್ಲಬೇಕನ್ನುವಂತ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಈಗ ಜೆಡಿಎಸ್ ಸಿಗ್ಬೋದು ಸರ್. ಜೆಡಿಎಸ್ ಇಲ್ಲ, ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನ ಹೇಳುವಷ್ಟು. ನಿಶ್ಚಿತವಾಗಿ ಇಬ್ಬರು ಸಮಾಧಾನಕರಾಗುವಂತದ್ದು ಸಂಖ್ಯೆ ಕೊಡ್ತಾರೆ. ಈ ರೀತಿ ಹೊಂದಾಣಿಕೆ ಸರಿ ಅಂತ ಅನ್ಸುತ್ತೆ ಸರ್ ನಿಮಗೆ? ಒಟ್ಟು ದೊಡ್ಡವ್ರು ಮಾಡಿದ್ರೆ ನಾವು ಒಪ್ಕೋತೀವಿ.